ಸರ್, ಈ ಲೋಕಸಭಾ ಚುನಾವಣೆಗೆ ಮೋದಿ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಪ್ರಚಾರಕ್ಕೆ ಬರ್ತಿದ್ದಾರೆ. ಸೊ ಯಾವ ರೀತಿಯಾಗಿ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಮೋದಿ ಅವರು ಬಂದು ಹೋದ್ಮೇಲೆ ಅಂತ? 100 ಪಟ್ಟು ಶಕ್ತಿ ಹೆಚ್ಚಾಗಿದೆ. ಯಾಕೆಂದರೆ ಇನ್ನೂ ನೀತಿ ಸಂಹಿತೆ ಇವತ್ತು ನಾಳೆ ಘೋಷಣೆ ಆಗೋದು ಸುದ್ದಿ ಇದೆ. ಆದರೆ ಮೊದಲನೇ ಕಾರ್ಯಕ್ರಮ ಇವತ್ತು ಗುಲ್ಬರ್ಗದಲ್ಲಿದೆ. ನಾಡಿದ್ದು ನಮಗೆ ಅವಕಾಶ ಸಿಕ್ಕಿರೋದು ವೆರಿ ಗುಡ್ ಟೇಕ್ ಆಫ್ ಆಗಲಿಕ್ಕೆ ಒಂದು ಶಕ್ತಿ, ಒಂದು ಮೋದಿಜಿ ಅಂದರೆ ಆ ಹೆಸರೇ ಒಂದು ರೋಮಾಂಚನ. ಅವ್ರು ಬಂದು ಹೋಗ್ತಾ ಇರೋದೇ ಇಡೀ ನಮ್ಮ ಈ ಭಾಗದ ಜನರಿಗೆ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿ ಆತ್ಮವಿಶ್ವಾಸ ವಾತಾವರಣ ಓಟಾಗಿ ಪರಿವರ್ತನೆ ಆಗಲಿಕ್ಕೆ ಏನು ಬೇಕು ಅದು ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ಶ್ರಮವನ್ನು ವಹಿಸ್ತಾರೆ. ಒಂದು ಕಡೆಯಿಂದ ಎಲ್ಲ ಸಿದ್ಧತೆ ಆಗ್ತಿದೆ, ಮತ್ತೊಂದು ಕಡೆ ತಮ್ಮ ರಾಜ್ಯ ನಾಯಕ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಸರ್, ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ಏನು ಸರಿಪಡಿಸ್ಬೋದು ಸರ್ ಅಂತ ಇದನ್ನೆಲ್ಲ? ನನಗೆ ವಿಶ್ವಾಸ ಇದೆ ದೇವ್ರ ದಯೆಯಿಂದ ಸರಿಯಾಗಬೇಕು ಅಂತೇಳಿ. ಆ ದಿಕ್ಕಲ್ಲಿ ರಾಜ್ಯದ ರಾಷ್ಟ್ರದ ಮಟ್ಟದ ನಾಯಕರುಗಳು ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತಾರೆ ಅಂತ ವಿಶ್ವಾಸ ಇದೆ ಸರ್. ಅಂದರೆ ಸರ್, ತಾವು ಕೂಡ ಮನವೊಲಿಸುವಂಥ ಪ್ರಯತ್ನ ಮಾಡ್ತೀರಾ, ಭೇಟಿ ಆಗುವಂತ ಮಾಡ್ತೀರಾ ಈಶ್ವರಪ್ಪವ್ರನ್ನ ಅಂತ? ದೊಡ್ಡವರೆಲ್ಲ ಮಾಡ್ತಾರೆ, ಗಮನಿಸ್ತಾರೆ. ಅದು ನಾನು ಮಾತಾಡೋದು ನಾವು ದಿನಾ ಫೋನಲ್ಲಿ 2-3 ಸತಿ ಮಾತಾಡ್ತೀವಿ, ಮನೆಗಡೆ ಹೋಗಿ ಬರ್ತಾ ಇರ್ತೀವಿ. ನನಗೆ ನಂದು ಯಾವುದೇನು ಹೊಸ್ತೇನಲ್ಲ, ಬೇರೆ ವಿಚಾರದಲ್ಲಿ ಮನಸ್ಸಲ್ಲಿ ನೋವೇನಿದೆ ಅದನ್ನು ಬೇರೆ ನಾಯಕರುಗಳು ಗಮನವನ್ನು ಕೊಡ್ತಾರೆ. ಅಂದರೆ ಅವ್ರ ಸ್ವಭಾವ ಸಹಜವಾಗಿ ನಿಮ್ಗೆ ಗೊತ್ತು ಸರ್, ಒಂದು ಸ್ವಲ್ಪ ಸಿಟ್ ಮಾಡ್ಕೋತಾರೆ, ಅದ ನಂತರ ನೀವು ನಾಯಕರು ಭೇಟಿ ಆಗ್ತಾರೆ ಸರ್. ಕಳೆದ ಬಾರಿ ಕೂಡ ಇವೆಲ್ಲ ಆಗಿತ್ತು, ಆ ಪ್ರಕ್ರಿಯೆ ಆಯಿತು. ಎಲ್ಲ ಕಾರ್ಯಕರ್ತರು ಅದೇ ನಿರೀಕ್ಷೆಯಲ್ಲಿದ್ದಾರೆ ಅಂತ? ಒಳ್ಳೇದಾಗುತ್ತೆ ಸರ್, ಯಾವುದು ಕೂಡ ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ವಿ, ಒಳ್ಳೇದಾಗ್ಬೋದು.